ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಗತ್ಯವಿದ್ದವರಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಜನ ಕಲ್ಯಾಣಕ್ಕೋಸ್ಕರ ಜಾರಿಯಾಗಿರೋ ಈ ಯೋಜನೆಗಳನ್ನ ಅಗತ್ಯವಿದ್ದವರಿಗೆ ತಲುಪಿಸೋ ಅಭಿಯಾನ ಕೈಗೆತ್ತಿಕೊಂಡಿದೆ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಅಭಿಯಾನದ ಈ ಕಾರ್ಯಕ್ರಮ ನೋಡಿ. ಇವಾಗ ನಮ್ಮ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಲ್ಯಾಣ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಪಿಂಚಣಿ ಕೊಡ್ತಾರೆ, ಕುಟುಂಬಕ್ಕೆ ಪಿಂಚಣಿ ಸೌಲಭ್ಯ ಇದೆ. ಆಮೇಲೆ ನೀವ್ ಇವಾಗ ಏನ್ ಕೆಲಸ ಮಾಡ್ತಿದ್ದೀರಾ, ನೀವ್ ಇವಾಗ ಇಲ್ಲಿ ಕಟ್ಟ ಕೆಲ್ಸಕ್ಕೆ ಬಂದಿವ್ರಿ. ಅದಕ್ಕೆ ಬೇಕಾಗಿರುವಂತಹ ಟೂಲ್ಗಳನ್ನ ಕೂಡ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಕೊಡ್ತಾ ಇದೆ. ಆಮೇಲೆ ನಿಮ್ಗೇನಾದ್ರೂ ಹೆರಿಗೆ ಸೌಲಭ್ಯಗಳಿತ್ತು ಅಂತಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಮಕ್ಕಳಿಗೆ ಮದುವೆ ಮಾಡ್ಬೇಕಂತಂದ್ರು ಹೆಲ್ಪ್ ಮಾಡ್ತಾರೆ, ಶಿಕ್ಷಣಕ್ಕೆ ಹೆಲ್ಪ್ ಮಾಡ್ತಾರೆ. ಮಕ್ಕಳಿಗೆ ಓದಿಸ್ಬೇಕು ಅಂತಂದಾಗ ಒಬ್ರು ಓದ್ತಾರ, ಇಬ್ರು ಕೆಲ್ಸಕ್ಕೆ ಹೋಗ್ತಾರ, ಒಬ್ರು ಚೌಟ್ರಿಗೆ ಹೋಗ್ತಾರ, ಒಬ್ರು ಕಟ್ಟ ಕೆಲ್ಸಕ್ಕೆ. ಈಗ ಮಕ್ಕಳನ್ನ ಓದಿಸ್ಬೇಕು ಅಂತಂದ್ರೂ ಸಂತೋಷ್ ಲಾಡ್ ಅವರು ಅದಕ್ಕೆ ಅಂತ ಹೇಳಿ ನಿಮಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ನಿಮಗೆ ವೈದ್ಯಕೀಯ ಸಹಾಯಧನ ಏನಾದರೂ ಬೇಕು ಅಂತಂದ್ರೆ, ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಯಿತು ಅಂದರೆ ವೈದ್ಯಕೀಯ ಸಹಾಯಧನ, ಅಕಸ್ಮಾತಾಗಿ ಅಪಘಾತದಲ್ಲಿ ಏನಾದರೂ ಆದರೆ ಅದಕ್ಕೆ ನಿಮಗೆ ಸಹಾಯಧನ, ನಿಮ್ಮ ಕುಟುಂಬಕ್ಕೆ ಸಹಾಯಧನ, ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ಸಹಾಯಧನ, ತಾಯಿ ಮಗುಗೆ ಸಹಾಯಧನ, ಈ ಥರ ಒಂದಷ್ಟು ಕಲ್ಯಾಣ ಯೋಜನೆಗಳನ್ನು ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಅಂತಾನೆ ಕೊಡ್ತಾ ಇದ್ದಾರೆ. ನೀವೇನಾದರೂ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೋಬೇಕು. ಮಾಡಿಸ್ಕೊಂತೀವಿ ರೀ. 155214 ಈ ಸಹಾಯವಾಣಿಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿನ ಅವರೇ ಕೊಡ್ತಾರೆ. ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇರುವಂತಹ ಪ್ರತಿಯೊಂದು ಯೋಜನೆಗಳು ನಮಗೆ ಉಪಯೋಗ ಆಗುವಂಥದ್ದೇ. ಮಿಸ್ ಮಾಡದೆ ಮಾಡಿಸ್ಕೋಬೇಕು, ನಿಮಗೆ ಹೆಲ್ಪ್ ಆಗೋದು. ಮಾಡಿಸ್ಕೊಂತೀವಿ ಬಿಡ್ರಿ. ಈಗ ನಿಮ್ಗೆ ಅಂತ ಕರ್ನಾಟಕ ಸರ್ಕಾರ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಸಚಿವರು, ಅವರು ನಿಮ್ಗೆ ಅಂತ ಕಾರ್ಮಿಕರಿಗೆ ಅಂತಾನೆ ಹೇಳಿ ಒಂದಷ್ಟು ಸೌಲಭ್ಯಗಳನ್ನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಉಪಯೋಗಿಸ್ಕೋಬೇಕಲ್ವಾ? ಉಪಯೋಗಿಸ್ಬೇಕಂತಂದ್ರೂ ಮತ್ತೆ ಏನು ಯಾವ್ದಾನ ಒಂದು ಹಿಂಗೆ ಬಂದ್ಬಿಡ್ತಾವಲ್ರಿ, ಕೊಡವು ತಗೊಳವು ಯಾವ್ದಾನ ಬಂದ್ಬಿಟ್ರೆ ಮಾತಿ ಬುಟ್ಟಿ ಕಡೆ ಬಂದ್ಬಿಟ್ಟು ದುಡ್ಯಾಕ ಹಿಂಗಾಗಿಬಿಟ್ಟಾರ. ಈಗ ನೋಡ್ಕೋಬೇಕು ಇನ್ನು ಮೇಲೆ ಸ್ವಲ್ಪ ಏನಾನ ಒಂದು ಸ್ವಲ್ಪ ದುಡ್ದು ಯಾವ್ದಾನ ಸ್ವಲ್ಪ 4 ರೂಪಾಯಿ ದುಡ್ಡು ಮಾಡ್ಕೊಂಡು ನೋಡ್ಕೋಬೇಕಂತ ಅಂತೀವಿ. ಆಗಲ್ಲ, ಕಷ್ಟ ಬಂದ್ಬಿಡ್ತಾವೆ, ಶಾಲೆ ಒರ್ಸೋದು ಮುಡೋದು ಹಿಂಗೆ ಹುಡ್ರಿಗೆ, ಹಿಂಗಾಗಿ ಉಳ್ಕೊಂಬಿಟ್ಟಿವಿ. ಇನ್ನು ನೋಡ್ಕೋಬೇಕು ಯಾವ್ದಾನ. ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಕಿಟ್ ಕೊಡ್ತಾರೆ, ಟೂಲ್ ಕಿಟ್ ಕೊಡ್ತಾರೆ. ಯಾರ ಹತ್ರ ಕಾರ್ಮಿಕರ ಕಾರ್ಡ್ ಇರುತ್ತೆ ಅವ್ರಿಗೆಲ್ಲ ಟೂಲ್ ಕಿಟ್ ಸಿಗುತ್ತೆ. ಆಮೇಲೆ ನಿಮ್ಗೇನಾದರೂ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಸಹಾಯಧನ ಬೇಕಿತ್ತು ಅಂತಂದರೆ ಕೊಡ್ತಾರೆ. ಆಮೇಲೆ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಸಹಾಯ ಮಾಡ್ತಾರೆ. ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಸಹಾಯ ಮಾಡ್ತಾರೆ. ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಸಹಾಯಧನ ಮಾಡ್ತಾರೆ. ಆಮೇಲೆ ನಿಮ್ಮ ಮೇನ್ ಇಂಪಾರ್ಟೆಂಟ್ ಏನು, ಪಿಂಚಣಿ ಸೌಲಭ್ಯ ಅಲ್ವಾ, ಅದು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಸೌಲಭ್ಯಗಳು ಕಾರ್ಮಿಕರಿಗೋಸ್ಕರ ಅಂತ ಹೇಳಿ ಸಂತೋಷ್ ಲಾಡ್ ಅವ್ರು ಮಾಡಬೇಕಾದ್ರೆ ನೀವು ಮಾಡಿಸ್ಕೋಬೇಕಲ್ವಾ? ಮಾಡಿಸ್ಬೇಕಂತಂದ್ರೂ ಆಗಲ್ಲ ರೀ. ಯಾವ್ದಾನ ಒಂದು ಹಿಂಗೆ ಬಂದ್ಬಿಡ್ತಾವ, ಮಾಡ್ಬೇಕು, ನಾಳೆ ಮಾಡ್ಬೇಕು, ನಾಡು ಮಾಡ್ಬೇಕು ಅಂತ ಆಗೋದಿಲ್ಲ. ಅದ್ರ ಸಲಿಯಾಗೆ ನೋಡ್ಕೊಂಡು ಮಾಡ್ಕೋಬೇಕ್ರಿ. ಇನ್ನು ಮೇಲೆ ನೋಡ್ಕೋಬೇಕು. ಈ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಅವರೇನೆ ನೋಂದಣಿ ಮಾಡಿಸ್ಕೊಡ್ತಾರೆ, ಹಾಗೆ ಕಾರ್ಮಿಕರ ಕಾರ್ಡ್ ಕೂಡ ಕೊಡ್ತಾರೆ. ಹಾಗಾಗಿ ಪಕ್ಕಾ ಮಾಡ್ತೀರಾ? ಪಕ್ಕ ಮಾಡ್ತೀವಮ್ಮ, ಪಕ್ಕ ಮಾಡ್ತೀವಿ. ನೋಡ್ಕೇಸಿ ಎಲ್ಲ ಅದಿದಾದಾಗೆಲ್ಲ ಪಕ್ಕ ಮಾಡ್ತೀವಿ ನಾವು. ಓದಿ ಎಲ್ಲ ನೋಡ್ಕೊಂಡು. ಈ ಸಹಾಯವಾಣಿ ಸಂಖ್ಯೆಗೆ ನಿಮ್ಮ ಫೋನ್ ಇದೆ ಅಲ್ವಾ ನಿಮ್ಮ ಹತ್ರ? ಐತೆ. ಸಹಾಯವಾಣಿ ಸಂಖ್ಯೆ ಕರೆ ಮಾಡಬೇಕು. ಕರೆ ಮಾಡಿ ಎಲ್ಲಾ ವಿಷಯಗಳನ್ನ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ನೋಂದಣಿ ಮಾಡಿಸ್ಕೊಂಡು ಕಾರ್ಮಿಕರ ಕಾರ್ಡ್ನ ಪಡ್ಕೋಬೇಕು. ಕಾರ್ಡ್ ಮಾಡಿಸ್ಬೇಕಮ್ಮ? ಮಾಡಿಸಿದ್ರೆ ನಿಮ್ಗೆ ನಾನು ಹೇಳಿದ್ನಲ್ಲ ಎಲ್ಲ ಸೌಲಭ್ಯಗಳೆಲ್ಲ ಸಿಗತ್ತೆ. ಸರಿ ಅಮ್ಮ.